ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ರು. ಸೊ ಅವ್ರು ಭೇಟಿಯಾಗಲಿಕ್ಕೆ ಇದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ಚರ್ಚೆ ಆಗಿಲ್ಲ. ಅದು ಮತ್ತು ಅವರು ಒಬ್ರಿಗೆ ಭೇಟಿ ಆದ್ವಿ, ಬೇರೆಯವ್ರಿಗೆ ಯಾರಿಗೂ ಭೇಟಿಯಾಗಿಲ್ಲ. ಇಲ್ಲ ಇಲ್ಲ, ಯಾವುದು ಚರ್ಚೆ ಇಲ್ಲ. ಅವಕಾಶ ಬಂದಾಗ ನೋಡೋಣ, ಸಂದರ್ಭ ಬಂದಾಗ ಮಾತಾಡೋಣ. ಈಗ ಸಂದರ್ಭ ಇಲ್ಲಲ್ಲ. ಮುಗಿದಿಲ್ಲ, ಇನ್ನೂ ಮುಗಿದಿಲ್ಲ. ಬಿಹಾರ್ ಎಲೆಕ್ಷನ್ ಇನ್ನೂ ಫಲಿತಾಂಶ ಬರಬೇಕಲ್ಲ, ಬಂದಾಗ ನೋಡೋಣ. ಇಲ್ಲ ನಾವು ಹೋಗ್ತಲ್ಲ. ನೋಡಿ, ಅಲ್ಲೇ ಮತ್ತೆ ಸುತ್ತಾಕಿ ಅಲ್ಲೇ ಬರೋದು. ಅದು ವೈಟು ಬ್ಲ್ಯಾಕು ಮತ್ತು ಗ್ರೀನ್ಗೆ ಅಲ್ಲೇ ಬಂದತ್ತದ. ಅದು ಅವ್ರವ್ರ ಹೇಳಿಕೆ ಅವರೇ ಹೇಳಬೇಕು, ಅವರೇ ಸಮರ್ಥನೆ ಮಾಡಬೇಕು, ಅವರೇ ಸ್ಪಷ್ಟೀಕರಣ ಕೊಡಬೇಕು. ಈಗ ಅವ್ರು ಹೇಳ್ಯಾರ ನಾವು ಕೊಡ್ಲಿಕ್ಕೆ ಆಗೋಲ್ಲ. ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ರು, ಯಾಕೆ ಹೇಳಿದ್ರು ಅವ್ರಿಗೆ ಗೊತ್ತದು. 2004ರಲ್ಲಿ ನಾನು ಕಾಂಗ್ರೆಸ್ ಬಿಟ್ಟು JDS ಹೋದೆ. ನಾನು ಹೋದ ಕೂಡಲೇ ಕಾಂಗ್ರೆಸ್ ಇಡೀ ಜಿಲ್ಲೆಯಲ್ಲಿ ವೈಟ್ ವಾಶ್ ಆಯಿತು, ಮುಂದೇನೋ ಹಂಗೆ ಆಗಬಹುದು ಅಂತ ಹೇಳಿದ್ದಾರೆ ಸರ್. ಇಲ್ಲ, ಅದ್ರ ಬಗ್ಗೆ ನಾ ಹೇಳಲಿಕ್ಕೆ ಆಗೋಲ್ಲ. ನಾನು ಹೇಳಲಿಕ್ಕೆ ಮೇಘ ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ, ಅವರು ಇದ್ದಾರೆ, ಸ್ವಂತ ಅವರೇ ಹೇಳ್ಬೇಕು ಅದ್ರ ಬಗ್ಗೆ. ಅದೇನೋ ನಿಮ್ಮ ಹತ್ರ ಹೇಳ್ಕೊಂಡ್ರಂತ ನೀವು ಡಿನ್ನರ್ ಫ್ರೆಂಡ್ ಅಲ್ಲಿ ಸರ್? ಇಲ್ಲ, ನಮ್ಮ ಕಡೆ ಯಾವುದು ಹೇಳಿಲ್ಲ. ಸರ್, ತಾವು KPCC ಅಧ್ಯಕ್ಷ ಸ್ಥಾನದ ಮೇಲೆ ಒಂದು ಆಕಾಂಕ್ಷೆ ಆ ವಿಚಾರವಾಗಿ ಏನಾದರೂ ಚರ್ಚೆ ಇಲ್ಲ, ಯಾವುದೇ ಚರ್ಚೆ ಮಾಡಿಲ್ಲ. ಈಗ DK ಅವರು 2028ಕ್ಕೆ CM ಆಗಲಿ ಅಂತ ಹೇಳಿ ಜಮೀರವರು ಹೇಳಿದ್ರು. ನೀವು ನೋಡಿದ್ರೆ ಕ್ಲೈಮ್ ಮಾಡ್ತಾನೆ ಇದ್ದೀರಿ ಈಗಾಗಲೇ. ಸೊ ನೋಡಿ, ನಾವೇನೇ ಹೇಳಿದ್ರು ಅಂತಿಮವಾಗಿ ಮಾಡೋರು ಯಾರು? ಮಾಡೋರು ಮೇಲ್ಗಡೆ ಇದ್ದಾರೆ. ನಮ್ಮ ಅಭಿಪ್ರಾಯ ಹೇಳ್ತೀವಿ, ಅವರ ಅಭಿಪ್ರಾಯ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ಸಾಕಷ್ಟು ಹೇಳಿದ್ದೀವಿ. ಸೊ ಹೀಗಾಗಿ ಇನ್ನೂ ಅಂತಿಮವಾಗಿ ನಮ್ಮ ವರಿಷ್ಠರಿದ್ದಾರೆ, ಅವ್ರು ನಿರ್ಧಾರ ಮಾಡ್ತಾರೆ. ನಮ್ಮ ಕೈಯಲ್ಲಿ ಏನಿಲ್ಲ ಇಲ್ಲ. ಸರ್, ಮತ್ತೊಂದು ಮಾತು ಜಮೀರ್ ಅವರು, ನಾನು AICC ಅಧ್ಯಕ್ಷರ ಮನೆ ಮುಂದೆ ನಿಂತ ಹೇಳ್ತಾ ಇದ್ದೀನಿ ಮಾತು, ಸಿದ್ದರಾಮಯ್ಯ ಅವರೇ 5 ವರ್ಷಗಳ ಕಾಲ CM ಆಗಿರ್ತಾರೆ. ಈಗ ಅವ್ರು ಹೇಳಿದ್ರೆ ಆಯ್ತಲ್ಲ, ಮತ್ತೆ ನಾವೇನು ಹೇಳೋದೈತಿ? ಇದು ಎಲ್ಲರೂ ಈಗಾಗಲೇ 20 ಸಲ ಹೇಳ್ಯಾರ, ನಾವು ಹೇಳ್ಯಾವ, ಅವರು ಹೇಳ್ಯಾರ, ಎಲ್ಲರೂ ಹೇಳ್ಯಾರ. ಮೊನ್ನೆ 2-3 ಹಿಂದೆ ಹೇಳಿದ್ದೀನಿ. ಇದನ್ನೆಲ್ಲ ರಿಪೀಟ್ ಮಾಡಿದ್ದಾರೆ, ಹೊಸದೇನಿಲ್ಲ ಇದರಲ್ಲಿ. ಆಲ್ರೆಡಿ ಎಲ್ಲ ರಿಪೀಟ್ ಮಾಡಿದ್ದಾರೆ. ಇದ್ರು ಬಿಹಾರ ಚುನಾವಣೆ ನಂತರ ಅದು ಸ್ವಲ್ಪ ಜಾಸ್ತಿ ಆಗ್ತಿದೆಯಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ. ಈಗಾಗಲೇ ಇದ್ರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ ಮುಂಚೆನೇ ಕೊಟ್ಟಿದ್ದಾರೆ, ಇದೇನು ಹೊಸದೇನಲ್ಲ, ಮುಂಚೆನೂ ಕೂಡ ಬಂದಿದೆ. ಸೊ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ, ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಅಷ್ಟೇ. DCM ಅವರು ಹೇಳಿದ್ದಾರೆ ಸರ್, ಸಂತೋಷ್ ಅವರು ಹೇಳಿರೋದ್ರಲ್ಲಿ ಸಿದ್ದರಾಮಯ್ಯ CM ಆಗಿದ್ರೆ ನಾವು ಈಗಿನ ಜೊತೆ ಇರ್ತೀವಿ, ಮುಂದಿನ ಜೊತೆ ಇರ್ತೀವಿ, ಒಂದಾಗಿರ್ತೀವಿ. ಅವರು ಅದನ್ನು 3-4 ಸರಿ ರಿಪೀಟ್ ಮಾಡಿದ್ದಾರೆ. ಈಗ 6 ತಿಂಗಳಲ್ಲಿ 3-4 ಸರಿ ಅವರು ಹೇಳಿದ್ದಾರೆ, ರಿಪೀಟ್ ಆಗಿದೆ. ಅದು ನಾವು ಹೇಳಿದ್ವಿ, ಅದೇನೋ ಹೇಳಿದ್ವಿ. ಸೊ ರಿಪೀಟ್ ಆಗಿದೆ, ಅದು ಹೊಸದೇನಿಲ್ಲ ಅದರಲ್ಲಿ. ರಾಜು ಕಾಗೆ ಅವರೊಂದು ಪತ್ರ ಬರೆದಿದ್ದಾರೆ, ಪ್ರತ್ಯೇಕ ಉತ್ತರ ಕರ್ನಾಟಕ ಆಗ್ಬೇಕು ಕೊಡಬೇಕು ಅಂತಂದೇಳಿ ರಾಜು ಕಾಗೆ ಅವರು ನಂತರದಲ್ಲಿ ಮತ್ತೆ ನಾವು ನೋಡಿಲ್ಲ ಪತ್ರ. ನೀವು ನೋಡಿದ್ರೆ ನಿಮ್ಮ ಕಡೆ ಇದೆ ಅದು, ಏನು ನೋಡ್ಬೇಕಲ್ಲ, ಏನು ಸ್ಪೆಸಿಫಿಕ್ ಆಗಿ ಬರ್ತಾರೆ ಹತ್ರ ಹಾಗೆ ಉಲ್ಲೇಖ ಮಾಡಿದ್ದಾರೆ. ಆಗಲೇಬೇಕಂದ್ರೆ ಹಂಗೇನು ಬರ್ಲಿಕ್ಕಿಲ್ಲ. ಬೇರೆ ಏನಾರ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿರ್ಬೇಕಷ್ಟೇ. ನೆಗ್ಲೆಕ್ಟ್ ಮಾಡಿದೆ, ಪ್ರತ್ಯೇಕ ಮಾಡಂತ ಇಲ್ಲಿ ಬಹುಶಃ ಹೇಳಿಲ್ಲ. ಆದರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ನಿಮ್ಮ ಒಪಿನಿಯನ್ ಸರ್? ನಮ್ಮ ಒಪಿನಿಯನ್ ಹಿಂದೆ ಹೇಳಿದ್ರಲ್ಲ, ಅಖಂಡ ಇರಬೇಕಂತ ಹೇಳಿದ್ರು. ಅಖಂಡ ಇರಬೇಕು, ಈ ಪ್ರಶ್ನೆಯಲ್ಲಿ. ಆವಾಗ ಕತ್ತಿಗಳಾಗಿ ಹೇಳಿದ್ವಿ ನಾವು, ಅಖಂಡ ಇರಬೇಕಂತ ಹೇಳಿದ್ವಿ. ಕತ್ತಿಯವ್ರು ಹೇಳಿದಾಗೆ ಸುಮಾರು 5-6 ವರ್ಷದಿಂದನೇ ಹೇಳ್ತಾ ಇದ್ರು ಅವರು. ಅವಾಗ ಕೂಡ ನಾವು ಅಖಂಡ ಇರಬೇಕಂತ ಹೇಳಿದ್ದೀವಿ, ಅಖಂಡ ಕರ್ನಾಟಕ ಇರಬೇಕು. ಹೇಳ್ಬೋದಲ್ಲ, ಹೇಳಿದ್ರೆ ಅದಕ್ಕೆ ಹೇಳಲಿಕ್ಕೆ ಹೇಳಿದಲ್ಲ. ಎಲ್ಲರಿಗೂ ಮುಕ್ತವಾದ ಅವಕಾಶ ಇದೆ, ಸ್ವತಂತ್ರ ಇದ್ದಾರೆ, ಹೇಳ್ಬೋದು ತಮ್ಮ ಅಭಿಪ್ರಾಯ. ಆದರೆ ಕರ್ನಾಟಕ ಹಾಕೊಂಡಿರೋದೇನೆ ಉತ್ತಮ. DCC ವೆಂಕಟೇಶ್ ಅವರೇ ಅಧ್ಯಕ್ಷರಾಗ್ತಾರೆ. ಈಗೇನಾದರೂ ಮೂಲಕ ಸಂದೇಶ ಕೊಡುವಂಥ ಒಂದು ಪ್ರಯತ್ನ ಏನಾದರೂ ಆಗಿದೆ ಸರ್? ಯಾಕಂತಂದ್ರೆ ನಿಮ್ಮದೇ ಪಕ್ಷದವರು ಬಹುಶಃ ಅಧ್ಯಕ್ಷರಾಗೋದು ಅಂತಲೂ ಇತ್ತು ಚರ್ಚೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತದೆ. ಏನಂದ್ರೆ ಜೊಲ್ಲೆ ಅವರು ಅಧ್ಯಕ್ಷ ಆಗೋದಕ್ಕೂ ಏನು ಸಂಬಂಧ ಇಲ್ಲ.
ಅದು ಪಾರ್ಟಿ ಬೇಸ್ಡ್ ಅಲ್ಲ ಅಂತ ನಿಮ್ಗೆ ಹೇಳಿದಿಲ್ಲ, 10 ಸಲ ಹೇಳಿದ್ವಿ. ಪಾರ್ಟಿ ಬೇಸ್ಡ್ ಚುನಾವಣೆ ಅಲ್ಲ ಹೇಳಿದ್ವಿ. ಅಲ್ಲಿ ಯಾವುದೇ ಪಕ್ಷ ಅಂತ ಬರೋಲ್ಲ, ಯಾರು ಸಮರ್ಥರಿದ್ದಾರೆ, ಯಾರು ನಡೆಸ್ತಾರೆ, ಸೊ ಅವ್ರ ನಾಲೆಜ್ ಇದೆ ಅಂಥವ್ರೆಲ್ಲ ಆಗ್ಲಿಕ್ಕಿದ್ರೆ ಅವ್ರು ಮಾಡಿದ್ವಿ ಅಷ್ಟೇ. ಅಂತ ಹಿಂದೆ ಕತ್ತಿಯವ್ರ ಜೊತೆ ಸ್ನೇಹ ಆಯಿತು, ಈಗ ಕಲ್ಲಿಯವ್ರ ಜೊತೆ ಸ್ನೇಹ ಮಾಡಿದ್ದಾರೆ. ಅದು ಅವ್ರನ್ನೂ ಮಾಡಿದ್ವಿ 1 ಸಾರಿ, ಅವ್ರು 2 ಸಾರಿ ಮಾಡಿದ್ದೀವಿ, 2 ಟೈಮ್ಸ್ ಆಗಿದ್ರು. ಇವರಾಗಿದ್ದಾರೆ. ಇದಕ್ಕೂ ರಾಜಕೀಯ ಪಕ್ಷಕ್ಕೇನೋ ಸಂಬಂಧ ಇಲ್ವೇ ಇಲ್ಲ. ಸ್ಥಳೀಯ ರಾಜಕಾರಣ, ಸ್ಥಳೀಯ ಮಟ್ಟ ರಾಜಕಾರಣ ಅಷ್ಟೇ. ಹಿಂದೆ ನಾವು 3 ಜನ ಕಾಂಗ್ರೆಸ್ನಲ್ಲಿದ್ದವರು 13 ಜನ ನಮ್ಗೆ ಸಪೋರ್ಟ್ ಮಾಡಿದ್ರು. ಅವ್ರೆ ಲಾಸ್ಟ್ ಟೈಮ್ ನಮ್ಮದು ಕಾಂಗ್ರೆಸ್ನವರಾಗಿದ್ದರು ಅಧ್ಯಕ್ಷರು. 3 ಜನ ಇದ್ವಿ, 13 ಜನ ಸಪೋರ್ಟ್ ಮಾಡಿದ್ರು. ಅದಕ್ಕೇನು ಸಂಬಂಧ ಇಲ್ಲ. ಅವರು ಅವ್ರದ್ದೇ ಆದ ಒಂದು ಸ್ವಂತ ಬ್ಯಾಂಕ್ ಇದ್ದಾರೆ, ಅದು 4,000 ಕೋಟಿ ವ್ಯವಹಾರ ಟರ್ನ್ ಓವರ್ ಇದೆ ಅವ್ರ ವರ್ಷಕ್ಕೆ. ಸೊ ಅದಕ್ಕೆ ಅದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಸೊ ಇದು ಮಾಡಲಿ, ಇನ್ನೂ ಯಾಕಂದರೆ ಎತ್ತರಕ್ಕೆ ಬೆಳಿಬೇಕು ಆ ದೃಷ್ಟಿಯಿಂದ ಮಾಡಿದ್ವಿ. ಹೇಳಿದ್ರೆ ಅದನ್ನ ಅಷ್ಟಕ್ಕೆ ಸೀಮಿತ ಮಾಡ್ಬೇಕ್ರಿ ನಾವು. ಬಿಜೆಪಿ ಅವ್ರು ಹೇಳಿದ್ರೆ ಬಿಜೆಪಿ ಅವ್ರಿಗೆ ಅಷ್ಟಕ್ಕೆ ಸೀಮಿತ. ಈಗ ನಾವೇನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.